ಸ್ಟ್ರೈಟ್ ಫ್ರಮ್ ದ ಬಾಂಡ್ಲೆ ಇದು ನಮಗೆ. ಮುರ್ದೆ ಸಾಕದಾಗಿದೆ. ಟೆಕ್ಸ್ಚರ್ ಮಾತ್ರ ಫುಲ್ ಗರ್ಗರಿಯಾಗಿ ನೋಡಿ, ಒಳಗಡೆ ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಇವತ್ತು ನನ್ನ ವಿಡಿಯೋನಲ್ಲಿ ನಾನು ಎಲ್ಲೂ ಹೊರಗೆ ಹೋಗ್ತಿಲ್ಲಪ್ಪ, ಮನೇಲೇ ಇರ್ತಿದ್ದೀನಿ. ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ರೂಪಾಸ್ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಏನಿದು ರೂಪಾಸ್ ಕಿಚನ್ಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಒಂದು ಅಂದಾಜು ಬಂದ್ಬಿಟ್ಟಿರುತ್ತೆ. ಕಿಚನ್ ಅಂತ ಹೇಳಿದ್ರೆ ಏನು, ಅಡಿಗೆ ಮಾಡಿ ತೋರಿಸೋದು ಅಲ್ವಾ? ನನ್ನ ಚಾನಲ್ ಅಲ್ಲಿ ಸಾಮಾನ್ಯವಾಗಿ ನಾನು ಹೋಟೆಲ್ಗೆ ಹೋಗ್ತೀನಿ, ಅವ್ರು ಮಾಡಿರುವಂತಹ ವಿಶೇಷ ತಿನಿಸುಗಳನ್ನ ಟೇಸ್ಟ್ ಮಾಡಿ ಆ ಜಾಗದಲ್ಲಿ ಹೇಗೆ ಸಿಗ್ತದೆ, ಎಷ್ಟು ರುಚಿಯಾಗಿದೆ, ಎಷ್ಟು ಬೆಲೆ, ಎಲ್ಲ ಡೀಟೇಲ್ಸು ಕೊಡ್ತೀನಿ. ಜೊತೆನಲ್ಲಿ ನನ್ನ ಸಬ್ಸ್ಕ್ರೈಬರ್ಗಳ ಮನೆಗೆ ಹೋಗಿ ಅವ್ರು ಮಾಡುವಂತಹ ಅಡಿಗೆನ ರುಚಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ? ಆದ್ರೆ ಇವತ್ತು ನಮ್ಮ ಮನೆಯಲ್ಲೇ ಅಡಿಗೆ ಮಾಡಿ ರುಚಿ ನೋಡ್ತಾ ಇದ್ದೀನಿ. ಆದ್ರೆ ಅಡಿಗೆ ಮಾಡ್ತಿರೋದು ನಾನಲ್ಲ, ನನಗೋಸ್ಕರ ನಿಮಗೋಸ್ಕರ ನನ್ನ ಚಾನೆಲ್ ಅಲ್ಲಿ ಅಡಿಗೆ ಮಾಡಕ್ಕೆ ಬಂದಿದ್ದಾರೆ ನಮ್ಮಮ್ಮ ಮಂಜುಳಾ ಪ್ರಭಾಕರ್. ಆಡಿಯನ್ಸ್ ಗೊತ್ತಲ್ಲ, ಹಾಯ್ ಹೇಳ್ಬಿಡು. ಎಲ್ರಿಗೂ ನಮಸ್ಕಾರ. ಓಕೆ, ಸೊ ಅಮ್ಮ ನೀನಂತೂ ಓಕೆ, ನಿನಗೆ ನನ್ನ ಚಾನಲ್ ನೀನ್ ನೋಡ್ತಿರ್ತೀಯ, ಹೌದು. ಮಗಳು ಅನ್ನೋದಕ್ಕೋಸ್ಕರ ಅಲ್ಲದೆ ಹೋದ್ರು ಇವ್ರಿಗೆ ನನ್ನ ಚಾನಲ್ ಅಲ್ಲಿ ಕೆಲವೊಂದೆಲ್ಲ ತುಂಬಾ ಇಷ್ಟ ಆಗತ್ತಂತೆ, ಸೊ ಅದಕ್ಕೋಸ್ಕರ ನೋಡ್ತಾರೆ. ನನ್ಗೆ ಬಿಗ್ಗೆಸ್ಟ್ ಕ್ರಿಟಿಕ್ ಅಂತ ಹೇಳಿದ್ರೆ ನಮ್ಮಮ್ಮನೇ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂದ್ರೆ ನಿಷ್ಠೂರವಾಗಿ ಚೆನ್ನಾಗಿಲ್ಲ ಅಂತ ಹೇಳೇ ಬಿಡ್ತಾರೆ ಡೈರೆಕ್ಟ್ ಆಗಿ. ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾರೆ. ಸೊ ವಿಚ್ ಇಸ್ ಗುಡ್ ಫಾರ್ ಮೀ. ನನ್ನ ಗ್ರೋತ್ಗೆ ತುಂಬಾ 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 ನಮ್ಮ ಅಮ್ಮನ ಫೀಡ್ಬ್ಯಾಕು ನನಗೆ ಹೆಲ್ಪ್ ಆಗುತ್ತೆ. ಸೊ ಇವರು ಸಾಕಷ್ಟು ರೀಲ್ಸ್ ಅಲ್ಲಿ ನಿಮಗೆ ಕಾಣಿಸ್ಕೊಂಡಿದ್ದಾರೆ. ಇವ್ರದ್ದು ಒಂದೇ ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನಮ್ಮ, ಅದು ನಾನು ರೀಲ್ಸ್ ಅಲ್ಲಿ ಹೇಳ್ತಿರ್ತೀಯಲ್ಲ, ರೀಲ್ಸ್ ಅಲ್ಲಿ ನೀನು ನೆಗೆಟಿವ್ ಆಗೇ ತೋರಿಸ್ತೀಯ. ಗೊತ್ತಾಯ್ತಾ ನಿಮಗೆ ಬಿಗ್ಗೆಸ್ಟ್ ಕಂಪ್ಲೇಂಟ್ ಏನ್ ಇವ್ರದ್ದು ಅಂತ? ಅದಕ್ಕೆ ನಾನು ಇವ್ರು ಕೊಡೋ ಉತ್ತರ ಏನ್ ಗೊತ್ತಾ? ರೀಲ್ಸ್ ಅಲ್ಲಿ ನಾನೇ ಸ್ಕ್ರಿಪ್ಟ್ ಬರೆದು ನನ್ನನ್ನೇ ನಾನು ನೆಗೆಟಿವ್ ಆಗಿ ತೋರಿಸ್ಕೊಳ್ತೀನಿ, ಇನ್ನೇನಮ್ಮ ಮಾಡ್ಲಿ ಅಂತ. ಬಿಕಾಸ್ ದಿ ಅದರ್ ವೇ ರೌಂಡ್ ಮಾಡಿದ್ರೆ ನಿಮ್ಮ ನಾನೇ ಎಂಟರ್ಟೈನ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ಮಗಳು ನೆಗೆಟಿವ್ ಆದ್ಮೇಲೆ ನೀನು ನೆಗೆಟಿವ್ ಆಗ್ಲೇಬೇಕಲ್ಲಮ್ಮ. ನೆಗೆಟಿವ್. ಬಟ್ ಎಂಡ್ ಆಫ್ ದ ಡೇ ಏನ್ ಹೇಳೋದು? ಆಕ್ಟಿಂಗ್ ಅಷ್ಟೇ. ಸೊ ಎಂಡ್ ಆಫ್ ದ ಡೇ ಇಟ್ ಇಸ್ ಆಕ್ಟಿಂಗ್ ಅಲ್ವಾ? ಸೊ ಎನಿವೇಸ್, ಬಟ್ ನನ್ನ ಉದ್ದೇಶ ಏನಂತ ಹೇಳಿದ್ರೆ ನಿಮಗೆ ಎಂಟರ್ಟೈನ್ ಮಾಡೋದು ಅಂತ. ಅಂಡ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಡ್ ಬ್ಲಾಗಿಂಗು ಇದೆಲ್ಲ ಮಾಡುವಾಗ ಎಷ್ಟು ಸಾಧ್ಯನೋ ಅಷ್ಟು ನಿಮಗೋಸ್ಕರ ಫುಲ್ಲು ಫ್ರಾಂಕ್ ರಿವ್ಯೂ ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿರುತ್ತೆ. ಏನೋ ಹೇಳಕ್ ಟ್ರೈ ಮಾಡ್ತೀರಾ ಪ್ರಶಾಂತ್, ನನಗೆ ಅರ್ಥ ಆಗ್ತಿಲ್ಲ. ಅವಾಗ್ಲಿಂದ ಪುಸ್ ಅಂತಿದ್ದಾರೆ, ನನ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅದು. ಓಕೆ, ಕರೆಕ್ಟ್. ಫುಡ್ ಅಷ್ಟೇ ಅಲ್ಲ, ಟ್ರಾವೆಲ್ ಕೂಡ. ನೀವು ನನ್ನ ವಿಯೆಟ್ನಾಂ ಸೀರೀಸು ಸಾಕಷ್ಟು ಬೇರೆ ಬೇರೆದು ನೋಡಿರ್ತೀರಾ, ಬಟ್ ವಿಯೆಟ್ನಾಂ ಸೀರೀಸು ತುಂಬಾ ಇಷ್ಟಪಟ್ಟು ನೋಡಿದ್ರಿ. ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟೆ. ವಿಯೆಟ್ನಾಮಿಗೆ ಹೇಗೆ ಟ್ರಾವೆಲ್ ಮಾಡ್ಬೇಕು ಅನ್ನೋದು ಕಂಪ್ಲೀಟ್, ಅಂದ್ರೆ ನಿಮ್ಗೆ ಪ್ಯಾಕಿಂಗ್ ಇಂದ ಹಿಡಿದು ವೀಸಾ ಇಂದ ಹಿಡಿದು ಅಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು, ಎಷ್ಟು ಖರ್ಚಾಗತ್ತೆ, ಈ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇದನ್ನ ಅಪ್ರಿಶಿಯೇಟ್ ಮಾಡಿ ತುಂಬಾ ಜನ ನನಗೆ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಅಂಡ್ ಸಾಕಷ್ಟು ಜನ ನನ್ನ ವಿಡಿಯೋಸ್ ನೋಡಿ ವಿಯೆಟ್ನಾಂ ಟ್ರಾವೆಲ್ ಮಾಡಿ ಬಂದ್ರು. ನನಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಆಯ್ತು. ಅಂಡ್ ಅದೇ ತರ ಸದ್ಯದಲ್ಲೇ ಇನ್ನೊಂದು ಟ್ರಾವೆಲ್ ವ್ಲಾಗ್ ಬರಲಿದೆ ನಿಮ್ಗೆ. ಅದನ್ನ ನಾನು ಇವಾಗಲೇ ರಿವೀಲ್ ಮಾಡಕ್ ಹೋಗಲ್ಲ, ಕಾಯ್ತಾ ಇರಿ, ಓಕೆನಾ? ಬಟ್ ಇವತ್ತು ನಾವು ನಮ್ಮ ಅಡಿಗೆ ಮನೆಯಲ್ಲಿ ಯಾಕಿದೀವಿ, ಯಾವ ರೆಸಿಪಿ ಮಾಡ್ತಾ ಇದೀವಿ ಅಂತ ಇವಾಗ ನಮ್ಮಮ್ಮ ಹೇಳ್ತಾರೆ. ಏನ್ ರೆಸಿಪಿ ತೋರಿಸ್ತಿದ್ಯಮ್ಮ? ಮೊಸರು ಕೋಡ್ಬಳೆ. ಹೆಂಗೆ? ಮೊಸರು ಕೋಡ್ಬಳೆ. ವಿ ಪುರಮರೆಲ್ಲ ನೀವು ತಿಂದಿರ್ತೀರಾ. ಈ ಶೆಟ್ರ್ ಸ್ಟೈಲ್, ಆಕ್ಚುಲಿ ಅಂಗಡಿ ಸ್ಟೈಲ್, ಶೆಟ್ರ್ ಅಂಗಡಿ ಸ್ಟೈಲ್ ಮೊಸರ ಕೋಡ್ಬಳೆ. ಬಿಸಿ 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 ಮೊಸರು ಕೋಡ್ಬಳೆ ತಿಂದಿರ್ತೀರಾ ನೀವು ವಿ ಪುರಂ ಫುಡ್ ಸ್ಟ್ರೀಟ್ ಅಲ್ಲಿ, ಅಥವಾ ಬೇರೆ ಎಲ್ಲಿ ಸಿಗುತ್ತೆ ನನಗೆ ಗೊತ್ತಿಲ್ಲ. ನಾನ್ ತಿಂದಿರೋದಂತೂ ವಿ ಪುರಂ ಫುಡ್ ಸ್ಟ್ರೀಟ್ ಅಲ್ಲಿ. ಅಂಡ್ ನಮ್ಮಮ್ಮ, ನೀನ್ ಹುಟ್ಟು ಬೆಳೆದಿದ್ದಲ್ಲ ಯಾವ ಊರಲ್ಲಿ ಹೇಳು? ಚಿಂತಾಮಣಿ. ಚಿಂತಾಮಣಿ. ಅಲ್ಲಿ ಯಾರು ಜಾಸ್ತಿ? ಶೆಟ್ರು. ಕರೆಕ್ಟ್. ಸೊ ಇದು ಕಲ್ತಿದ್ದೀನಿ ಅಲ್ಲೇ ಅಲ್ವಾ? ಹೌದು. ಯಾರು ಹೇಳ್ಕೊಟ್ಟಿದ್ದೀನಿ? ನಮ್ಮ ಮನೆ ಎದುರುಗಡೆ ರತ್ನಮ್ನವ್ರು ಅಂತಿದ್ರು, ಅವ್ರು ಹೇಳ್ಕೊಟ್ಟಿದ್ರು. ರತ್ನಮ್ನವ್ರು. ಅವ್ರು ಮಾಡಿದ್ದೇನೆ ಫಸ್ಟ್ ಟೇಸ್ಟ್ ಮಾಡಿದ್ದೆ ನೀನು? ಹೌದು. ಓಕೆ. ಅವ್ರ ನೀನ್ ಅವಾಗ ಎಷ್ಟು ವರ್ಷ ನಿನಗೆ? 17 years. ಹೌದಾ? ಯಾವ ವರ್ಷದಲ್ಲಿ ನೀನು ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡೆಮ್ಮ? 20. 17 years ಮೊಸರು ಕೋಡ್ಬಳೆ ಕಲ್ತೆ? ಕಲ್ತಿರ್ಲಿಲ್ಲ, ನೋಡಿದ್ದೆ ಅದನ್ನ. ಬರೀ ನೋಡಿದಷ್ಟೇ. 20 years ಮಾಡಿದ್ ನಾನು. ಓಕೆ ಓಕೆ ಓಕೆ. ನೋಡಿ ಅದನ್ನ ಮೆಮೊರಿಯಲ್ಲಿ ಇಟ್ಕೊಂಡು ಆಮೇಲೆ ಮಾಡಿ ಅಡಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ ಮದ್ವೆ ಆದ್ಮೇಲೆ? ಮದ್ವೆ ಆದ್ಮೇಲೆ ನಾನು ಅಡಿಗೆ ಮಾಡಿದ್ದೆ. ನಮ್ಮಮ್ಮ 20 years ಮದ್ವೆ ಆಗ್ಬಿಟ್ಟಿದ್ರು, ಆಯ್ತಾ? ಓಕೆ. 1918 ಅಲ್ಲಿ ನಮ್ಮ ಅಪ್ಪ ಮದ್ವೆ ಆಗಿದ್ದು. ಕರೆಕ್ಟ್ ನಾನು ಹೇಳ್ತಿರೋದಲ್ವಾ? ನನ್ ಡೌಟ್ ಅಲ್ಲಿ ನೋಡಿದ್ರು, ನನ್ ಗ್ಯಾರಂಟಿ 1918 ಮದ್ವೆ ಆದ್ರು ಅಂತ. ಎನಿವೇಸ್, ಓಕೆ. ಸೊ ಇವತ್ತು ನಾನು ಇವಾಗಲೇ ಹೇಳಿದಾಗೆ ನಿಮ್ಗೆ ಶೆಟ್ರ್ ಸ್ಟೈಲ್, ಅಂಗಡಿ ಸ್ಟೈಲ್ ನಲ್ಲಿ ಮೊಸರು ಕೋಡ್ಬಳೆ ಮಾಡೋದಕ್ಕೆ ಏನೇನ್ ಬೇಕು ಅಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ನೋಡ್ಬಿಡೋಣ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಜೀರಿಗೆ, ಉಪ್ಪು,
ಇಂಗು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಮೊಸರು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿಕಾಯಿ ಇಷ್ಟು ಬೇಕು. ಓಕೆ, ಸೊ ಇವಾಗ ಇದು ಎಷ್ಟು 1 ಕಪ್ ತಗೊಂಡಿದ್ಯಲ್ವಾ ಅಕ್ಕಿ ಹಿಟ್ಟು? 1 ಕಪ್ಪು. 1/4 ಕಪ್ ಮೈದಾ ಅನ್ಬೋದಾ? ಮೈದಾ 1/4 ಕಪ್ ಅಥವಾ ಇನ್ನೂ ಕಡಿಮೆ ಇದೆಯಮ್ಮ ಇದು? 1/4 ಕಪ್ ಇದೆ. ಇದೆಯಾ? 1/4 ಕಪ್ ಮೈದಾ, ಸ್ವಲ್ಪ ಜೀರಿಗೆ. ಇವಾಗ ಈ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಮೂರನ್ನು ನಾವು ಮಿಕ್ಸಿಗೆ ಹಾಕೋಬೇಕಲ್ವಾ? ಮೂರು ಮಿಕ್ಸಿಗೆ ಹಾಕೋಬೇಕು. ಮೊಸರು ಎಷ್ಟು ತಗೊಂಡಿದ್ಯಾ ಅಕ್ಕಿ ಹಿಟ್ಟಿಗೆ? ಹಾಫ್ ಕಪ್ ಮೊಸರು. 1/2 ಕಪ್ ಮೊಸರು. ಮತ್ತೆ ಮಿಕ್ಕಿದ್ದು 1 ಲೋಟ ನೀರು ಹಾಕ್ಬೇಕು. 1 ಲೋಟ ನೀರು. ಸೊ 1 ಲೋಟ ಅಕ್ಕಿ ಹಿಟ್ಟಿಗೆ ಅರ್ಧ ಲೋಟ ಮೊಸರು, 1 ಲೋಟ ನೀರು. ಕರೆಕ್ಟ್? ಓಕೆ, ಫೈನ್. ಸೊ ಇವಾಗ ಫಸ್ಟ್ ಈ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಹಸಿಮೆಣಸಿನಕಾಯಿ ಒಂದು 7ರಿಂದ 8, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದಕ್ಕೆ ಹಾಕೊಳ್ಳೋದು, ಸ್ವಲ್ಪ ಉಳಿಸ್ಕೊಳ್ತೀವಿ. ಜೀರಿಗೆ, ನೋಡಿ ಈ ತರ ತರತರಿಯಾಗಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬಾರ್ದಾ? ರುಬ್ಕೋಬಾರ್ದು, ತರತರಿಯಾಗಿರ್ಬೇಕು. ಓಕೆ, ಸರಿ. ಈಗ ಏನ್ ಮಾಡ್ಬೇಕು? ಫಸ್ಟ್ ನೀರಿಡಬೇಕು, ಒಲೆ ಮೇಲೆ ನೀರನ್ನ ಬಿಸಿ ಮಾಡಿ ಕುದಿಸ್ಕೋಬೇಕು. ಓಕೆ, ಸೊ ಇವಾಗ ನಾನು ಏನಂತ ಹೇಳಿದ್ರೆ, ನಮ್ಮ ಅಮ್ಮ 1 ಲೋಟ ಅಕ್ಕಿ ಇಟ್ಟು ಅಂದ್ರು. ನಾನು ಅಮ್ಮ ಸಾಕಾಗಲ್ಲ, ಕಡಿಮೆ ಆಗುತ್ತೆ, ನಾನು ಇಲ್ಲಿ ಅಕ್ಕಪಕ್ಕದ ಮನೆಯವ್ರಿಗೂ ಕೊಡ್ಬೇಕು, ಶೇರ್ ಮಾಡ್ಬೇಕು ಅನ್ನೋದಕ್ಕೆ ಈಗ 2 ಲೋಟ ಅಕ್ಕಿ ಹಿಟ್ಟು ಹಾಕ್ತಿದ್ಯಲ್ವಾ? ಸೊ 2 ಲೋಟ ಅಕ್ಕಿ ಹಿಟ್ಟಿಗೆ 3 ಲೋಟ ನೀರು. 3 ಲೋಟ ಮೆಜರ್ಮೆಂಟ್ ಅಲ್ಲೇ ನೀರು ಬಿಸಿಗೆ ಇಟ್ಕೊಂಡ್ಬಿಡ್ತೀಯಾ? ಹೌದು. ಓಕೆ, ಅವಾಗ ಮೊಸರು ಜಾಸ್ತಿ ಮಾಡ್ಕೋಬೇಕು. ಮೊಸರು 1 ಲೋಟ ಮಾಡ್ಕೋಬೇಕಲ್ಲ? 1 ಲೋಟ. ಅರ್ಧ ಲೋಟ ಇರೋದು 1 ಲೋಟ ಮಾಡ್ಕೋಬೇಕು. ಮೈದಾ ಹಿಟ್ಟು ಜಾಸ್ತಿ ಮಾಡ್ಕೋಬೇಕು. ಓಕೆ, ಸೊ ಎಲ್ಲಾನು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು 1 ಕಪ್ಗೆ ಮೆಜರ್ಮೆಂಟ್ ಇಟ್ಕೊಂಡ್ಬಿಟ್ರೆ ನೀವು ಅದನ್ನ ನೀವು ಹೆಂಗ್ ಬೇಕು ಹಂಗೆ ನಿಮ್ಮ ಮನೆಯಲ್ಲಿ ಜನ ತಕ್ಕ ಮಾಡ್ಕೋಬಹುದು. ಸೊ 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಮೈದಾ ಹಿಟ್ಟು, ಅರ್ಧ ಲೋಟ ಮೊಸರು, 1 ಲೋಟ ನೀರು. 1 ಲೋಟ ನೀರು, ಇದು ಮೆಜರ್ಮೆಂಟ್ ನೆನ್ಪಿಟ್ಕೊಳ್ಳಿ. ನೀರ್ ಬಿಸಿಗೆ ಇಟ್ಕೊಂಡಿದ್ಯಲ್ವಾ ನೀನು? ನೀರು ಬಿಸಿಗೆ ಇಟ್ಕೊಂಡಿದೀನಿ. ಇದು ಚೆನ್ನಾಗಿ ಕುದಿಬೇಕು. ಎಕ್ಸ್ಟ್ರಾ ನೀರಿದ್ರು ಪರವಾಗಿಲ್ಲ, ಆಮೇಲೆ ನಾವು ತೆಕ್ಕೋಬಹುದು. ಬಟ್ ಕಡಿಮೆ ಇಡಬಾರ್ದು, ಗಟ್ಟಿ ಆಗ್ಬಿಡುತ್ತಿಲ್ಲ ಅಂದ್ರೆ. ಬಟ್ ನೀನ್ ಎಕ್ಸ್ಟ್ರಾ ನೀರಿದ್ರೆ ತೆಕ್ಕೊಳ್ತೀಯಾ? ತೆಕ್ಕೋತೀನಿ. ಇದು ಪಾತ್ರೆ ಯಾವಾಗ್ಲೂ ದಪ್ಪ ಇರ್ಬೇಕು. ದಪ್ಪ ಪಾತ್ರೆ ಇಟ್ರೆ ನಿಮಗೆ ಚೆನ್ನಾಗತ್ತೆ ಅಲ್ವಾ? ತಳ ಅಂಟಲ್ಲ, ಇಲ್ಲ ಅಂದ್ರೆ ಸೀಕೊಂಡು ಹೋಗುತ್ತೆ. ಇವಾಗ ಅದಕ್ಕೆ ಉಪ್ಪು ಹಾಕ್ತೀಯ? ಹಾಕಲ್ವ ನೀನು? ಹಾಕ್ತೀನಿ, ಕುದಿಬೇಕು ಒಂಚೂರು. ಕುದಿ ಬಂದ ಮೇಲೆ ಹಾಕ್ತೀಯಾ? ಹಾಕ್ಬೇಕು. ಓಕೆ, ಇವಾಗ ನೀನು ನೋಡಿಲಿ ನಮ್ಮ ಆಡಿಯನ್ಸ್ಗೋಸ್ಕರ ಒಂದು ಹಾಡು ಹಾಡ್ತೀಯ? ನಂಗೆ ಬರಲ್ಲಪ್ಪ. ಇಷ್ಟು ಸುಳ್ಳು ಹೇಳ್ತಾರೆ. ಇಲ್ಲ ಹಾಡು ಹಾಡ್ತಾರೆ, ಡ್ಯಾನ್ಸ್ ಬರಲ್ಲ. ಅದು ರೀಲ್ಸ್ ಅಲ್ಲಿ ಮಾಡ್ತೀನಿ. ನಾವಿಬ್ರು ಮಾಡೋವಾಗ ರೀಲ್ಸ್ ಅಲ್ಲಿ ಮಾಡ್ತೀನಿ ಡ್ಯಾನ್ಸ್. ಹಾಡ್ಬೇಕು ಅಷ್ಟೇ, ಇವಾಗ ನೋ ಚಾಯ್ಸ್ ಅಲ್ವಾ? ನಾನ್ ನಿಮ್ ಪರವಾಗಿ ಹೇಳ್ತಾ ಇದೀನಿ, ಹಾಡ್ಬೇಕು 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 ಹಾಡ್ಬೇಕು. ಹಾಡೆಲ್ಲ ನನಗ್ ಬರೋದೇ ಇಲ್ಲ, ಖಂಡಿತ ಬರಲ್ಲ. ಕಾಪಾಡು ಸತ್ಯನಾರಾಯಣ, 2 ಲೈನ್ ಹೇಳು. ಏನೋ ನಿಮ್ ಒತ್ತಾಯದ ಮೇಲೆ ಹೇಳ್ಬೇಕಷ್ಟೇ ನಾನು. ಕಾಪಾಡು ಶ್ರೀ ಸತ್ಯನಾರಾಯಣ, ಕಾಪಾಡು ಶ್ರೀ ಸತ್ಯನಾರಾಯಣ, ಪನ್ನಗ ಶಯನ ಪಾವನ ಚರಣ, ಪನ್ನಗ ಶಯನ ಪಾವನ ಚರಣ, ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯ. ಹೋಗಪ್ಪ, ನಾನು ಹೇಳಿದೆ, ಅವ್ರು ನಗಿದ್ರು, ನಂಗಿಲ್ಲ ಕ್ಯಾಮ್ರಾ ಫುಲ್ ಶೇಕ್ ಆಗ್ತಾ ಇರೋದು ಗೊತ್ತಾಗ್ತಿದೆ ಅಲ್ವಾ? ಅಲ್ಲಿ ನಮ್ ಯಜಮಾನಪ್ಪ ಮಾಡ್ತಿರೋದು. ಈ ಪ್ರಶಾಂತ್ ಅವರು ತುಂಬಾ ನಗಿಸ್ತಿರ್ತಾರೆ. ನಮ್ಮ ಅಮ್ಮಂಗ್ ರೀಲ್ಸ್ ಅಲ್ಲೂ ಅಷ್ಟೇ, ಏನಾದ್ರು ಮಾಡ್ಬೇಕಾದ್ರೆ ಪುಸ್ತಕಂದ ಹಾಕ್ಬಿಡ್ತಾರೆ. ಯಾಕಂದ್ರೆ ಇವ್ರಿಬ್ಬರದು ಒಂದ್ ಸ್ವಲ್ಪ ಅಂದ್ರೆ ಏನು ಟಗ್ ಆಫ್ ವಾರ್ ತರ ಇರುತ್ತಲ್ಲ ಕಾನ್ವರ್ಸೇಷನ್. ಸೊ ನಗಿಸ್ಬಿಟ್ಟು ಅವ್ರಿಗೆ ನಗು ಕಂಟ್ರೋಲೇ ಆಗಲ್ಲ. ಏನ್ ಮಾಡಿದ್ರು ನಗು ಕಂಟ್ರೋಲ್ ಆಗಲ್ಲ. ಫುಲ್ ನೋಡಿ ಅಲ್ಲಿ ಇವಾಗ ಕ್ಯಾಮ್ರಾ ಶೇಕ್ ಆಗಿದ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ. ಪಾಪ ಕಾನ್ಶಿಯಸ್ ಆಗ್ಬಿಟ್ರು ನಮ್ಮಮ್ಮ ಅಲ್ವಮ್ಮ? ಹೌದು. ಎನಿವೆ ನಮ್ಮ ಅಮ್ಮಂಗೋಸ್ಕರ ಚಪ್ಪಾಳಿ ಥಮ್ಸ್ ಅಪ್ ಕೊಟ್ರು ನೋಡಿ ಮಳಿಯಂದ್ರು. ಗುಡ್ ಅಂತ, ಥ್ಯಾಂಕ್ ಯು. ಅಳಿಯ ಮತ್ತೆ ಅತ್ತೇನು ಡ್ಯಾನ್ಸ್ ಮಾಡಿದ್ದಾರೆ, ಅದನ್ನು ನೋಡಿರ್ತೀರಾ ನೀವು. ಫುಲ್ ಆಕ್ಚುಲಿ ಆಗಿದ್ದು ನಮ್ಮಿಬ್ಬರು ಡ್ಯಾನ್ಸ್ ಆಗ್ಬೇಕಿತ್ತು. ನಾನ್ ಸ್ಟೆಪ್ ತೋರಿಸಿದಕ್ಕೆ ನಮ್ಮಮ್ಮ, ನೀನ್ ಸಡನ್ ಆಗಿ ಇಷ್ಟು ಕಷ್ಟದ ಸ್ಟೆಪ್ ತೋರಿಸಿದ್ರೆ ಆಗಲ್ಲ, ಸ್ವಲ್ಪ ಸಿಂಪಲ್ ತೋರ್ಸು ಅಂದ್ರು. ಅವ್ರು ತೋರಿಸಿದ್ರು. ಅವ್ರು ತೋರಿಸಿದ ತಕ್ಷಣ ನಾನಂತೆ ಈ ಸ್ಟೆಪ್ ನೀವೇ ಸರಿ, ನೀವು ಅವ್ರು ಮಾಡಿ ಅಂತ. ಸೊ ಅವ್ರಿಬ್ರು ಮಾಡಿದ್ರು, ಚೆನ್ನಾಗೂ ಓಡ್ತು ರೀಲ್ಸ್. ಅಂಡ್ ನಾನು ನಮ್ಮ ಅತ್ತೇನು ಡ್ಯಾನ್ಸ್ ಮಾಡಿದೀವಿ, ಗೊತ್ತಾ ನಿಮ್ಗೆ? ಎಲ್ಲ ನೋಡಿರ್ತೀರೋ ರೀಲ್ಸ್ ನೀವು. ಎನಿವೆ, ಸೊ ಬರಲ್ಲ, ಚೆನ್ನಾಗಿ ಮರಳಕ್ ಸ್ಟಾರ್ಟ್ ಆಗೋಯ್ತು ನೋಡಿ. ನಮ್ಮ ಮಾತಲ್ಲಿ ಹಾಡಲ್ಲಿ ಮರಳಕ್ ಶುರು ಆಗೋಯ್ತು. ಈಗ ಉಪ್ಪು ಹಾಕ್ತಾ ಇದ್ದೀನಿ. ನಮ್ಮ ಅಮ್ಮಂಗೆಲ್ಲ ಕಣ್ಣಂದಾಜು ಕೈ ಅಂದಾಜು ಅಲ್ವಮ್ಮ? ಹೌದು. ನಂಗೆ ಅಳತೆಗಳು ಸ್ವಲ್ಪ ಕಡಿಮೆ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಣ್ಣ ಕೆಚ್ಚಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಒಂಚೂರೇ ಚೂರು ಹಾಕೊಂಡಿದ್ವಿ ನಾವು ರುಬ್ಕೊಳ್ಳೋಕೆ.
ತರತರಿಯಾಗಿ ರುಬ್ಕೊಂಡಿರೋದು ಅದನ್ನ ಹಾಕ್ತಾ ಇದೀವಿ. ಒಂದು 10-20 ಸೆಕೆಂಡ್ ಚೆನ್ನಾಗಿ ಕೂತ ತಕ್ಷಣ ಈಗ ಮೊಸರು ಸೇರಿಸ್ಕೊಳ್ತಿದ್ದಾರೆ. ಮೊಸರು ಸಣ್ಣ ಉರಿ ಮಾಡ್ಕೊಂಡು ಮೊಸರು ಹಾಕ್ಬೇಕು. ಹೌದಾ? ಯಾಕೆ? ಇಲ್ಲಾಂದ್ರೆ ಒಡೆದಂಗೆ ಆಗ್ಬಿಡತ್ತೆ ಮೊಸರೆಲ್ಲ. ಓಕೆ ಓಕೆ ಓಕೆ. ಸಣ್ಣ ಉರಿ ಮಾಡ್ಬಿಟ್ಟು ಮೊಸರು ಹಾಕ್ಬೇಕು. ಈಗ ಬೇಕಾದ್ರೆ ಟೇಸ್ಟ್ ನೋಡ್ಬೇಕಂದ್ರೆ ಉಪ್ಪು ಅದೆಲ್ಲ ಸರಿಯಾಗಿದೆಯಾ ಅಂತ ಅಂದ್ರೆ ಈಗಲೇ ನೋಡ್ಬೇಕು. ಆಮೇಲೆ ನೋಡಕ್ ಆಗೋದಿಲ್ಲ. ಸೊ ಉಪ್ಪು ಸರಿ ಹಾಕ್ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ನೋಡಕ್ಕಾಗಲ್ಲ, ಈಗಲೇ ನೋಡ್ಬೇಕು. ಸೊ ಹಿಟ್ಟಿಗಿಂತ ಅಂದ್ರೆ ಈ ಸ್ಟೇಜ್ ಅಲ್ಲಿ ನೀವು ಉಪ್ಪು ನೋಡುವಾಗ ಸ್ವಲ್ಪ ಉಪ್ಪು ಮುಂದೆ ಇರ್ಬೇಕಲ್ವಮ್ಮ? ಬಿಕಾಸ್ ಹಿಟ್ಟು ಸೇರಿಸಿದಾಗ ಅದು ಇದಾಗತ್ತಲ್ವಾ? ಇದಕ್ಕೆ ಸ್ವಲ್ಪ ಕಡಿಮೆ ಇದ್ರೂ ಚೆನ್ನಾಗೇ ಇರುತ್ತೆ. ಉಪ್ಪು ಸ್ವಲ್ಪ ಜಾಸ್ತಿ ಆದ್ರೂ ಉಪ್ಪು ಅನಿಸುತ್ತೆ. ಓಕೆ ಓಕೆ. ನಾನು ಸಾರಿ ಫಾರ್ ದ ರಾಂಗ್ ಇನ್ಫಾರ್ಮೇಶನ್. ಅದಕ್ಕೆ ಫಸ್ಟ್ ನೋಡಿ ಕಲ್ತ್ಕೋಬೇಕು, ಆಮೇಲೆ ಮಾತಾಡಬೇಕು ಅನ್ನೋದು. ನಾನು ಅಷ್ಟಕ್ಕೆ ಮುಂಚೆ ಮಾತಾಡ್ತಾ ಇದ್ದೀನಿ. ಮೊಸರು ಕೊಡ್ಬೇಳೆ ನಾನು ಇದುವರೆಗೂ ಮಾಡೇ ಇಲ್ಲ. ಅಫ್ಕೋರ್ಸ್ ನಮ್ಮಮ್ಮ ಮಾಡಿರೋದನ್ನ ತಿಂದಿದ್ದೀನಿ ಸಾಕಷ್ಟು ಸಲ, ಬಟ್ ಇದುವರೆಗೂ ಮಾಡಿಲ್ಲ. ಇವತ್ತೇ ಫಸ್ಟ್ ಮಾಡೋದನ್ನ ನೋಡ್ಕೊಳ್ತಿರೋದು. ಸೊ ನಾನು ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಉಪ್ಪು ಇದಕ್ಕೊಂಚೂರು ಕಡಿಮೆ ಇದ್ರೂ ಪರವಾಗಿಲ್ವಂತೆ, ಜಾಸ್ತಿ ಆಗಬಾರ್ದಂತೆ. ಸೊ ಈ ಸ್ಟೇಜಲ್ಲಿ ಉಪ್ಪು ನೋಡ್ಬೋದು. ತಗೋಬೇಕಾರೆ ಸ್ಪೂನಲ್ಲಿ ನೋಡಿ. ನಾನೇ ಉಪ್ಪು ನೋಡ್ತಾ ಇದ್ದೀನಿ. ಸರಿ ಘಾಟಿದೆ. ಇಂಗು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಸ್ವಲ್ಪ ಡೈರೆಕ್ಟ್ ಆಗಿ ಹಾಕ್ಬಿಡು. ಸ್ವಲ್ಪ ಹಾಕಿ. ಈಗ ಕುದಿಬೇಕಾದ್ರೆ ನಾವು ಇಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಎರಡನ್ನೂ ಹಾಕೊಂಡ್ಬಿಡ್ತಾ ಇದೆಯಾ? ಎರಡನ್ನೂ ಹಾಕೊಂಡ್ಬಿಡ್ತಾ ಇದ್ದೆ. ಕುದಿ ಬಂದ್ರೆ ಸ್ವಲ್ಪ ಕಡಿಮೆ ಮಾಡಿದ್ಯಾ ಅಲ್ವಾ ಇವಾಗ ನೀನು? ಹೌದು. ಚೆನ್ನಾಗಿ ಕುದೀತಾ ಇದೆ ಅಲ್ಲ? ಚೆನ್ನಾಗಿ ಕುದೀತಾ ಇದೆ. ಇನ್ನೊಂಚೂರು ಸಿಮ್ ಮಾಡ್ಕೊಳ್ಳಿ. ಈಗ ಇನ್ನೊಂದು 2 ನಿಮಿಷ ಕುದಿಲಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಓ, ಚೆನ್ನಾಗಿ ಹಿಂಗೆ ಬಿಟ್ಟಿರ್ಬೇಕಾ? ಹೌದು. ನಾವು ಮುದ್ದೆ ತರ ಏನ್ ಮಾಡ್ತೀವೋ ಅದೇ ತರನೇ ಇದನ್ನು ಮಾಡ್ಬೇಕು. ನಾವು ಮುದ್ದೆ, ರಾಗಿ ಮುದ್ದೆ ಮಾಡ್ತೀವಲ್ಲ, ಅದೇ ತರಾನೇ ಮಾಡ್ಬೇಕಾದ್ರೆ ನಾನು. ಓಕೆ, ಮುದ್ದೆ ತೊಳ್ಸೋ ತರಾನೇ ಇದನ್ನು ನಾವು ಚೆನ್ನಾಗಿ ಮಾಡಿ ತೊಳ್ಸ್ತಾ ಇರ್ಬೇಕು. ಓಕೆ 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 ಓಕೆ. ಸೊ ಸ್ವಲ್ಪ ಹೊತ್ತು ಹೀಗೆ ಕುದಿಯಕ್ ಬಿಡ್ಬೇಕು. ಇವಾಗ ಮಿಕ್ಸ್ ಮಾಡ್ತಿದ್ಯಾ? ಈಗ ಇದು ಕುದಿಯೋವಾಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ದಿರ ಮಿಕ್ಸ್ ಮಾಡ್ಕೋಬೇಕು. ಓ, ಯಾಮಾರಿದ್ರೆ ಗಂಟಾಗ್ಬಿಡತ್ತಲ್ವಾ? ಹೌದು. ಓಕೆ ಓಕೆ. ಸ್ವಲ್ಪ ತಣ್ಣಗಾಗಬೇಕು. ಓಕೆ, ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇವಾಗ ಇದನ್ನ ಕೆಳಗೆ ಇಳಿಸ್ಕೊಳ್ತಾ ಇದ್ದೀವಿ. ಓಕೆ, ಈ ತರ ಚೆನ್ನಾಗಿ ನಾದಬೇಕು. 1-2 ನಿಮಿಷ ಆ ತರ ಬಿಡಿ. ಬಿಸಿ ಇರುತ್ತಲ್ವಾ? ಬಿಸಿ ಇರುತ್ತೆ. ಆಮೇಲೆ ಚೆನ್ನಾಗಿ ಒಂಚೂರು ಎಣ್ಣೆ ಹಾಕೊಂಡು ನಾದಬೇಕು. ಓ, ಎಣ್ಣೆ ಹಾಕೊಂಡ? ಇಲ್ಲ ಅಂದ್ರೆ ಅಂಟತ್ತೆ ಸ್ವಲ್ಪ. ಓಕೆ 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 ಓಕೆ. ಎಣ್ಣೆ ಹಾಕೊಂಡು ಅದಕ್ಕೆ 1-2 ನಿಮಿಷ ಬಿಡ್ಬೇಕು ತಣ್ಣಗಾಗ್ಲಿ ಅಂತ. ಆಮೇಲೆ ಎಣ್ಣೆ ಹಾಕೊಂಡು ಚೆನ್ನಾಗಿ ನಾದಬೇಕು. ಈಗ ಇದು ಆರ್ತಾ ಇದೆ ಆಯ್ತಾ? ಇದು ತಣ್ಣಗಾಗೋಷ್ಟೊಳಗೆ ನಾವು ಎಣ್ಣೆನ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ಅಂತ ಅಮ್ಮ ಹೇಳಿದ್ರು. ಇಟ್ಕೊಂಡ್ಬಿಡೋದಲ್ವಮ್ಮ? ಇಟ್ಕೊಬೇಕು. ಈ ಎಣ್ಣೆನ ಒಂದ್ ಸ್ವಲ್ಪ ತಟ್ಟೆಗೆ ಚೆನ್ನಾಗಿ ಸವರ್ಕೊಳ್ಳಿ. ಆಮೇಲೆ ಈ ಹಿಟ್ಟನ್ನ ಅದಕ್ಕೆ ಹಾಕೊಂಡು ಚೆನ್ನಾಗಿ ನಾದಿ. ಅದು ಸ್ವಲ್ಪ ಮೆತ್ತಗಾಗುತ್ತೆ. ಆಗ ಕೋಡ್ಬಳ್ಳೆ ಟೈಪ್ ಮಾಡೋದು, ಎಣ್ಣೆನಲ್ಲಿ ಕರಿಯೋದು. ಚೆನ್ನಾಗಿ ನೈಸ್ ಆಗಿ ಇದು ಹದವಾಗಿ ಬರುತ್ತೆ ಅಂತ. ಓಕೆ, ಎಣ್ಣೆ ಮಾಮೂಲಿ ಎಣ್ಣೆನೆ, ಜಸ್ಟ್ ಮಾಮೂಲಿ ಎಣ್ಣೆನ ನೀವು ಗ್ರೀಸ್ ಮಾಡೋ ತರ ತಟ್ಟೆಗೆ ಅಥವಾ ಎನಿಥಿಂಗ್. ಇವಾಗ ನಾನು ಆಕ್ಚುಲಿ ಸಿಲಿಕಾನ್ ಶೀಟ್ ಮೇಲೆ ಮಾಡ್ಕೊಳ್ತಾ ಇದೀನಿ. ನಾವೆಲ್ಲ ಇದ್ರ ಮೇಲೆ ಮಾಡ್ತೀವಿ, ಕಟ್ಟೆ ಮೇಲೆ ಮಾಡ್ತೀವಿ. ಈಗ ನಿಂಗೆ ಸಿಲಿಕಾನ್ ಶೀಟ್ ಬೇಕಾ ಕಟ್ಟೆ ಮೇಲೆ ಮಾಡಿ? ಇಲ್ಲ, ಬೇಡ, ಇದ್ರಲ್ಲೇ ಮಾಡ್ತೀಯಾ? ಓಕೆ, ಸೊ ಸಿಲಿಕಾನ್ ಶೀಟ್ ಬೇಕೇ ಬೇಕು ಅಂತ ಏನಿಲ್ಲ. ನೀವು ಅದಿಲ್ಲ ಅಂದ್ರೆ ಇವ್ರು ಹೇಳಿದ್ರಲ್ಲ, ಕಟ್ಟೆ ಮೇಲೆ ಮಾಡ್ಕೊಳ್ತಾರೆ, ತಟ್ಟೆ ಮೇಲೂ ಮಾಡ್ಕೋಬಹುದು. ಓಕೆನಾ? ಸೊ ಇವಾಗ ಚೆನ್ನಾಗಿ ನಾದೋಣ. ಫೈನ್, ಬನ್ನಿ. ಸಾಕಷ್ಟೇ ಎಣ್ಣೆ? ಸಾಕು. ಓ, ಸ್ವಲ್ಪ ಸ್ವಲ್ಪ ನಾದ್ಕೊಳ್ತೀಯಾ? ಓಕೆ ಓಕೆ ಓಕೆ. ಬ್ಯಾಚ್ ವೈಸ್ ತರ. ಓಕೆ. ನೀರ್ ಬೇಕಾ? ಬಿಸಿ ಇರೋದ್ರಿಂದ ಒಂದ್ ಸ್ವಲ್ಪ ಒದ್ದೆ ಕೈ ಮಾಡ್ಕೊಂಡು ಮಾಡ್ಕೋಬೇಕಲ್ವಾ? ಇಷ್ಟು ನಾದ್ಕೊಂಡ್ರೆ ಸಾಕು. ಸೂಪರ್. ನೋಡಿ, ಇದು ಕನ್ಸಿಸ್ಟೆನ್ಸಿ ನೋಡಿ. ಇದು ತೋರ್ಸಮ್ಮ ಈ ಕಡೆಗೆ. ನೋಡಿ, ಹೀಗೆ ಬರಬೇಕು.
ಸೂಪರ್ ಫೈನ್ ಫ್ಯಾಂಟಾಸ್ಟಿಕ್. ಟೇಸ್ಟ್ ನೋಡ್ಬೋದಲ್ಲ ಆಕ್ಚುಲಿ ಇವಾಗ ಮಾಡಿ ನೋಡು. ಅಲ್ವಾ? ಇದಾಗಿದೆ ತಾನೇ ಇದು? ಪರ್ಫೆಕ್ಟ್. ಇದರಲ್ಲಿ ರೊಟ್ಟಿ ತರನು ಮಾಡ್ಕೋಬಹುದು. ಇದೇ ಹಿಟ್ಟಲ್ಲಿ ರೊಟ್ಟಿ ತರನು ಪ್ಲಾಸ್ಟಿಕ್ ಕವರ್ ಅಲ್ಲಾದ್ರೂ ತಟ್ಬೋದು, ನೀವು ಲಟ್ಟಿಸ್ಕೋಬಹುದು, ಅಥವಾ ಈ ತರ ಸಿಲಿಕಾನ್ ಶೀಟ್ ಮೇಲೂ ಮಾಡ್ಕೋಬಹುದು. ರೊಟ್ಟಿನೂ ಮಾಡ್ಕೋಬಹುದು. ನಾವೀಗ ಮೊಸರು ಕೋಡ್ಬಳೆ ಮಾಡ್ತಾ ಇದೀವಿ. ಓಕೆ, ನಿಮ್ಗೆ ಗೊತ್ತಿದೆ ಅಲ್ಲ, ಅದು ಶೆಟ್ರ್ ಅಂಗಡಿ ಸ್ಟೈಲ್ ಮೊಸರು ಕೋಡ್ಬಳೆ. ಇವತ್ತು ರೂಪಾಸ್ ಕಿಚನ್ ಅಲ್ಲಿ ನಿಮಗೋಸ್ಕರ. ಈಗ ಕೋಡ್ಬಳೆ ಮಾಡ್ಕೊಳಕ್ಕೆ ಶುರು ಮಾಡಿದ್ದಾರೆ ನೋಡಿ. ಅದು ಆಕ್ಚುಲಿ ಕಟ್ಟೆ ಮೇಲೆ ಅಭ್ಯಾಸ ಅವ್ರಿಗೆ. ಸಿಲಿಕಾನ್ ಶೀಟ್ ಸ್ವಲ್ಪ ಜಾರ್ತಿದೆ ಅಂತ ಹೇಳಿದ್ರು. ಸಾಮಾನ್ಯವಾಗಿ ನಾವು ಸಿಲಿಕಾನ್ ಶೀಟ್ ಯೂಸ್ ಮಾಡ್ಬೇಕಾದ್ರೆ ಎಣ್ಣೆ ಹಾಕಲ್ಲ ಅಲ್ವಾ? ಸೊ ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಸ್ಲಿಪರಿ ಆಗುತ್ತೆ. ಸೊ ಈಗ ಕಟ್ಟೆ ಮೇಲೆ ಡೈರೆಕ್ಟ್ ಆಗಿ ಮಾಡ್ಕೊಳ್ತೀವಿ. ಸರಿ, ನೋಡೋಣ. ನಾನೊಂದೆರಡು ಟ್ರೈ ಮಾಡ್ತಾ ಇದೀನಿ. ಈಗ ಮಾಡ್ತೀನಿ, ನೋಡೋಣ. ಓ ವಾವ್, ಸಾಕಾಗಿದೆ ನೋಡಿದ್ರ. ಕಡಿಮೆ ಮಾಡಿದ್ಯಮ್ಮ ಎಣ್ಣೆ? ಎಣ್ಣೆ ಫಸ್ಟ್ ಹೈ ಫ್ಲೇಮ್ ಅಲ್ಲಿ ಇರ್ಬೇಕು, ಆಮೇಲೆ ಕಡಿಮೆ ಮಾಡ್ಕೊಂಡು ಇದನ್ನ ಒಂದೊಂದಾಗಿ ಬಿಡ್ಬೇಕು. ಓ ವಾವ್, ಬಿಡೋವಾಗ ಹುಷಾರಾಗಿ ಬಿಡಿ, ಸ್ವಲ್ಪ ಇದಾಗುತ್ತೆ. ಅದಕ್ಕೆ ಎಣ್ಣೆಲಿ ಹಾಕುವಾಗ ಹುಷಾರು, ಆಯ್ತಾ? ಹಾಗೆ ಇನ್ಸ್ಟ್ರಕ್ಷನ್ಸ್ ಒಂಚೂರು ಫಾಲೋ ಮಾಡಿ. ಕೈಯೆಲ್ಲ ಒದ್ದೆ ಇರಬಾರ್ದು, ಅದನ್ನ ನೆನ್ಪಿಟ್ಕೊಳ್ಳಿ. ಒದ್ದೆ ಇತ್ತು ಅಂದ್ರೆ ನೀರು ಸಿಡಿಯುತ್ತೆ, ಐ ಮೀನ್ ಎಣ್ಣೆ ಸಿಡಿಯುತ್ತೆ, ನೀರು ಎಣ್ಣೆಗೆ ಬಿದ್ರೆ. ಹೆಂಗೆ ಸಕ್ಕತ್ತಾಗಿ ಆಗ್ತದೆ. ಇನ್ನೊಂದ್ಸಲ ಜಸ್ಟ್ ಒಂದು ಕ್ವಿಕ್ ರೀಕ್ಯಾಪ್ ನಿಮಗೆ ಏನೇನು ಹಾಕಿದೀವಿ ಅಂತ ಮೆಜರ್ಮೆಂಟ್ ಸಮೇತ ಹೇಳ್ತೀನಿ. 1 ಕಪ್ಪು ಅಕ್ಕಿ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅಂಡ್ ಹಾಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಮಾಡ್ಕೊಂಡ್ವಿ, ತರ್ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ವಿ. ಅಂಡ್ ನೀರು ನಿಮಗೆ 1 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪು ನೀರು, 1/2 ಕಪ್ಪು ಮೊಸರು. ಓಕೆ, ಸೊ ನೀರು ಬಿಸಿಗಿಟ್ಟು ಈ ಒಂದು ಉಪ್ಪು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಸ್ವಲ್ಪ ಕುದ್ದ ಮೇಲೆ ಅದಕ್ಕೆ ಮೊಸರು ಹಾಕಿ ಸ್ವಲ್ಪ ಕಲ್ಸ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲ್ಸ್ಕೊಂಡ್ವಿ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು ನೋಡಿ. ಈಗ ಇನ್ನು ಗೋಲ್ಡನ್ ಕಲರ್ ಬರಬೇಕು. ನೈಸ್, ಗೋಲ್ಡನ್ ಕಲರ್ ಬರುತ್ತಾ ಇವಾಗ? ಬರುತ್ತೆ. ಇದಕ್ಕೆ ನಮ್ಮ ಬೆಸ್ಟ್ ಕಾಂಬಿನೇಷನ್ ಕಾಯಿ ಚಟ್ನಿ. ಕಾಯಿ ಚಟ್ನಿನ ಮಕ್ಕಳಾದ್ರೆ ಸಾಸ್ ಹಾಕೊಂಡು ತಿನ್ಬೋದು, ಕೆಚಪ್ ಎಲ್ಲ. ಬಟ್ ಕಾಯಿ ಚಟ್ನಿ ಜೊತೆ ಒಂಥರ ನಮ್ಮ ಸ್ಟೈಲ್, ನಮ್ಮ ಟಚ್ ಇರುತ್ತಲ್ಲ, ಅದು ಸಖತ್ತಾಗಿರುತ್ತೆ. ಈ ಕೋಡ್ಬಳೆಗೆ ಸ್ವಲ್ಪ ಚಟ್ನಿ ಸ್ವೀಟ್ ಆಗಿದ್ರೆ ಚೆನ್ನಾಗಿರುತ್ತೆ. ಅಮ್ಮ, ಇದಕ್ಕೆ ನಾವೇನಾದ್ರು ಈರುಳ್ಳಿ, ಸಬ್ಸಿಗೆ ಸೊಪ್ಪು ಎಲ್ಲ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಇದು ಇದೇ ತರ ಇರ್ಬೇಕಾದ್ರೆ ಟೇಸ್ಟೇ ಚೇಂಜ್ ಆಗ್ಬಿಡುತ್ತೆ, ಆ ಫ್ಲೇವರ್ ಡಾಮಿನೇಟ್ ಮಾಡ್ಬಿಡುತ್ತೆ ಅಲ್ವಾ? ನೋಡಿ, ಈ ಎಣ್ಣೆ ಎಲ್ಲ ಈಗ ಒಂಥರ ಬಬಲ್ಸ್ ಇದೆಯಲ್ಲ, ಅದೆಲ್ಲ ಕಡಿಮೆ ಆಗ್ಬಿಡತ್ತೆ. ಈಗ ಕರೆಕ್ಟ್ ಆಗಿದೆ ಅಂತ ಕೋಡ್ಬಳೆ ಕಾಣಿಸ್ತಿದೆ ಇವಾಗ ನಮಗೆ, ನೀಟಾಗಿ ಕಾಣಿಸ್ತಾ ಇದೆ. ಇನ್ನೊಂದ್ ಚೂರಾದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ. ಓಕೆ ಓಕೆ ಓಕೆ. ಸೊ ಇವಾಗ ಅದಕ್ಕೆ ಏನು ಹಾಕೊಡೋದಕ್ಕಿಂತ ಹಿಂಗೆ ಪ್ಲೇನ್ ಆಗಿ ಇಷ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ಆಮೇಲೆ ಆ ಮೊಸರುದು ಒಂದು ಆ ಸಾರ್ನೆಸ್ ಇರುತ್ತಲ್ಲ, ಮೊಸರು ಟೇಸ್ಟ್ ಅದು ಕೂಡ ಪ್ರಾಮಿನೆಂಟ್ ಆಗಿ ಬರುತ್ತೆ ಇದ್ರಲ್ಲಿ. ನಿಮಗೆ ಈರುಳ್ಳಿ ಅಥವಾ ಸಬ್ಸಿಗೆ ಸೊಪ್ಪು ಇನ್ನೇನೇ ಹಾಕೊಂಡ್ರು ಅದು ಡಾಮಿನೇಟ್ ಮಾಡಿ ಅದೆಲ್ಲ ಮುಚ್ಚೋಗುತ್ತೆ ಫ್ಲೇವರ್ಸ್ ಎಲ್ಲ. ಸೊ ನಾವು ಮಾಮೂಲಿ ಕೋಡ್ಬಳೆಗೆ ಡಬಲ್ ಫ್ರೈ ಮಾಡ್ತೀವಲ್ವ, ಅಂದ್ರೆ ಸ್ವಲ್ಪ ಅರ್ಧ ಆದ್ಮೇಲೆ ತೆಗ್ದಿಟ್ಟು ಆಮೇಲೆ ಮತ್ತೆ ಮಾಡ್ತೀವಲ್ಲ, ಆ ತರ ಮಾಡೋದು ಮಾಡಬಾರ್ದು. ಇದೇ ತರನೇ ಆಗ್ಬೇಕು. ಈ ಎಣ್ಣೆ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆದ್ಮೇಲೆ ಪರ್ಫೆಕ್ಟ್ ಆಗಿರುತ್ತೆ. ಓಕೆ, ನೋಡಿ ಇವಾಗ ಆಗಿದೆ ಇದು. ಓ ವಾವ್, ಸೂಪರ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಅನ್ಬೇಕು ನೀನ್ ನನ್ಗೆ. ಓ, ಇವ್ರು ನನಗೆ ಹೇಳ್ತಿಲ್ಲಪ್ಪ, ಇವ್ರು ಅಳಿಯಂದ್ರಿಗೆ ಹೇಳ್ತಿರೋದು ಟೇಸ್ಟ್ ಮಾಡಿ ಹೇಳಿ ಅಂತ. ಮಗಳಿಗಲ್ಲ. ಈ ಕಡೆ ಅತ್ತೆ ಬಂದ್ರು ಮಗನ್ಗೆ ಹೇಳ್ತಾ ಇರ್ತಾರೆ, ಈ ನಮ್ಮಮ್ಮ ಬಂದ್ರು ಅಳಿಯಂಗ್ ಹೇಳ್ತಿರ್ತಾರೆ. ಸೊ ನಾವು ಯಾವ ಲೆಕ್ಕ? ಯಾರಿಗ್ ಲೆಕ್ಕ? ಅಮ್ಮನಿಗೆ ಲೆಕ್ಕ, ಆದ್ರೂ ಅಳಿಯಂದ್ರು ಸ್ವಲ್ಪ ಜಾಸ್ತಿ ಅಲ್ವಾ? ಅದೇ ಅದನ್ನೇ ನಾವು ಹೇಳಿದ್ರು. ಮಗನು ಜಾಸ್ತಿ, ಅಳಿಯನು ಜಾಸ್ತಿ ಅಂದ್ರೆ ಮಗಳು ಅದು ಬೇರೆ ಮಾಡೋದು. ಸರಿ ಆಯ್ತು, ಇವಾಗ ನೀನ್ ಟೇಸ್ಟ್ ಮಾಡಿ ಫಸ್ಟ್. ಇಲ್ಲ, ನೀವೇ ಟೇಸ್ಟ್ ಮಾಡಿ. ನೀನ್ ಟೇಸ್ಟ್ ಮಾಡಿ, ನೀನ್ ಪರ್ಫೆಕ್ಟ್ ಆಗಿ ಆಗಿದ್ಯಾ ಅಂತ ಹೇಳು ನೀನು.
ನೀನ್ ಮಾಡು. ಸೌಂಡ್ ಅಂತೂ ಸಗದಾಗಿದೆ ಅಲ್ವಾ? ಚೆನ್ನಾಗಿ ಗರ್ಗರಿಯಾಗಿದೆ, ಪರ್ಫೆಕ್ಟಾಗಿ ಗರ್ಗರಿಯಾಗಿದೆ. ಬಿಸಿ ಇದೆ, ಹುಷಾರು. ನಮ್ಮಮ್ಮ ಬಿಸಿ ತಡಿತಾರೆ ಚೆನ್ನಾಗಿ. ಬಿಸಿನೂ ತಡಿತಾರೆ, ಕೋಲ್ಡ್ ತಡಿತೀಯಲ್ಲ ಒಂಚೂರು ನೀನು. ಈಗ ನೋಡಿ ಕರೆಕ್ಟ್ ಆಗಿದೆ ಇದು. ಚೆನ್ನಾಗಿದೆಯಾ? ಇನ್ನು ನೋಡಿ ಆಕ್ಚುಲಿ ನೋಡಿ ಸಕ್ಕದಾಗಿ. ನೀವ್ ಹೇಳ್ಬೇಕು, ನಾನಲ್ಲ. ನೀವ್ ಹೇಳ್ಬೇಕು ಅಂತ ಅವ್ರಿಗೆ ಹೇಳ್ತಾ ಇದಾರೆ. ನಾನ್ ಟೇಸ್ಟ್ ನೋಡ್ತೀನಿ ಆಯ್ತಾ, ಆಮೇಲೆ ಅವ್ರ ಕೈಲಿ ಹೇಳಿಸ್ತೀನಿ ನಾನು. ತುಂಬಾ ಬಿಸಿ ಇದೆ, ಸ್ಟ್ರೈಟ್ ಫ್ರಮ್ ದ ಬಾಂಡ್ಲಿ ಇದು ನಮಗೆ. ಟೆಕ್ಸ್ಚರ್ ಅಂತೂ ಸಕ್ಕದಾಗಿದೆ. ಇಲ್ಲಿ ಗೊತ್ತಾಗ್ತಾ ಇದೆ ಹಿಡ್ಕೊಂಡ್ರೆ ಅಲ್ವಾ? ಫುಲ್ ಗರ್ಗರಿ ಮೇಲೆ ಗರ್ಗರಿ ಇರುತ್ತೆ, ಒಳಗಡೆ ಸಾಫ್ಟ್ ಇರುತ್ತೆ. ಬಿಸಿ ನೀವೇನ್ ಮುರಿ 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 ಅಂತಿದಾರೆ ಅವರು, ನಂಗೆ ಹಿಡ್ಕೊಳಕ್ಕೆ ಆಗ್ತಿಲ್ಲ ಅಲ್ಲಿ ಬಿಸಿ. ನೋಡ್ದೆ ಸಕ್ಕದಾಗಿದೆ. ಟೆಕ್ಸ್ಚರ್ ಮಾತ್ರ ಫುಲ್ ಗರ್ಗರಿಯಾಗಿ ನೋಡಿ. ಒಳಗಡೆ ಜೀರಿಗೆ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಒಳಗಡೆ ನೋಡಿ ಪರ್ಫೆಕ್ಟ್ ಆಗಿ ಬೆಂದಿದೆ. ಓಕೆ, ಟೇಸ್ಟ್ ನೋಡುವ. ಚೆನ್ನಾಗಿದೆ. ನಾವು ನೆಕ್ಸ್ಟ್ ಬ್ಯಾಚ್ ಕರಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಸಕ್ಕದಾಗಿದೆ, ತುಂಬಾ ಚೆನ್ನಾಗಿದೆ. ನಾನು ಆಗ್ಲೇ ಹೇಳ್ತಿದ್ದಂಗೆ ಆ ಮೊಸರು ಟೇಸ್ಟ್ ಬರ್ಬೇಕು. ಮೊಸರು ಕೊಡ್ಬಳಲ್ಲಿ ಮೊಸರು ಟೇಸ್ಟೇ ಬರ್ಲಿಲ್ಲ ಅಂದ್ರೆ ಹೇಗಲ್ವಾ? ಆ ಮೊಸರು ಫ್ಲೇವರು ಡಾಮಿನೆಂಟ್ ಆಗಿ ಬರ್ತಾ ಇದೆ. ಇನ್ನೊಂದು ಬ್ಯಾಚ್ ಗರ್ಗರಿಯಾಗಿ ರೆಡಿ ಆಗ್ತಾ ಇದೆ. ಹೊರಗಡೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟು, ಸೂಪರ್ ಆಗಿದೆ. ಉಪ್ಪು ಖಾರ ಎಲ್ಲ ಹದವಾಗಿದೆ, ಸಕ್ಕದಾಗಿದೆ. ಬೇಕಾ? ಓಕೆ, ಸೊ ಶಟ್ರಂಗಿ ಸ್ಟೈಲ್ ಮೊಸರು ಕೋಡ್ಬಳೆ ನಮ್ಮಮ್ಮ ಸೂಪರ್ ಡೂಪರ್ ಆಗಿ ಮಾಡಿ ತೋರಿಸಿದ್ದಾರೆ. ಆಕ್ಚುಲಿ ಅದೇ ಹೇಳಿದೆ, ಸುಮಾರು ವರ್ಷದಿಂದ ನಾನು ಟೇಸ್ಟ್ ಮಾಡ್ತಾ ಇದೀನಿ, ಬಟ್ ಯಾವತ್ತೂ ಇವ್ರು ಮಾಡಿದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡಿರ್ಲಿಲ್ಲ. ಅಂಡ್ ಇವತ್ತು ಕಂಪ್ಲೀಟ್ ಆಗಿ ನೋಡ್ಕೊಂಡೆ. ಸೊ ನಾನು ಒಂದು ರೆಸಿಪಿ ಕಲಿತೆ. ಹೋಪ್ ನಿಮಗೂ ಇದು ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸಕ್ಕದಾಗಿರೋ ರೆಸಿಪಿ ಹೇಳ್ಕೊಟ್ಟೆ. ಥ್ಯಾಂಕ್ ಯು. ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ನಿಮಗೇನ್ ಅನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಓಕೆ, ಇವತ್ತಿನ ಎಪಿಸೋಡ್ ನಿಮಗೂ ಇಷ್ಟ ಆಗಿದೆ, ನೀವೊಂದು ಹೊಸ ರೆಸಿಪಿ ಕಲ್ತಿದ್ದೀರಾ ಅಂತ ನಂಬಿ ಇನ್ನೇ ನಾನು ಸೈನ್ ಆಫ್ ಹೇಳೋ ಟೈಮ್ ಬಂತು. ಮತ್ತೆ ಹೊಸ ಎಪಿಸೋಡ್ ಅಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್. ನಮಸ್ಕಾರ ಹೇಳ್ಬಿಡು. ನಮಸ್ಕಾರ.